ಕೇಕ್ ತಿಂದು ಅವ್ರ ಆರೋಗ್ಯ ಹಾಳಾಗಿ ಏನಾದರೂ ನಾಳೆ ದಿನ ಹೆಚ್ಚು ಕಮ್ಮಿ ಆಗೋದಕ್ಕೆ ನೀವು ಜವಾಬ್ದಾರಿ ಆಗ್ತೀರಾ. ಮಕ್ಕಳು ಥರನೇ ಬೇರೆಯವ್ರ ಮಕ್ಕಳು ಇರ್ತಾರೆ. ನೀವು ಮನೇಲಿ ಯಾರಾದರೂ ಕೇಕ್ ಅಂತಂದರೆ ಹೇಳ್ತಾರೆ, ನಮ್ಮದೇ ಒಂದು ಬರ್ತ್ಡೇ ಆಯಿತು ಅಂತಂದರೆ ನಾವು ಒಂದಿಷ್ಟು ಪೀಸ್ ತಿಂದಿದ್ದೀವಿ ಅಂದರೆ ಮಕ್ಕಳು ಕೇಕ್ ತೊಗೊಂಡ್ರೆ ಇಷ್ಟು ದಪ್ಪ ತಿಂತಾರೆ. ಆ ಕೇಕ್ ತಿಂದು ಅವ್ರ ಆರೋಗ್ಯ ಹಾಳಾಗಿ ಏನಾದರೂ ನಾಳೆ ದಿನ ಹೆಚ್ಚು ಕಮ್ಮಿ ಆಗೋದಕ್ಕೆ ನೀವು ಜವಾಬ್ದಾರಿ ಆಗ್ತೀರಾ. ನಿಮ್ಮ ಮನೇಲೂ ನಿಮ್ಗೆ ಹೇಳ್ತಾಯಿಲ್ಲ, ಮಕ್ಕಳು ಇರ್ತಾರೆ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಥರನೇ ಬೇರೆಯವ್ರ ಮಕ್ಕಳು ಇರ್ತಾರೆ. ನೀವು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಇನ್ನೊಬ್ರು ಪ್ರಾಣನ ನೀವು ಬಳಿ ಕೊಟ್ಟು ನೀವು ಯಾವ ರೀತಿ ಜೀವನ ಮಾಡ್ತೀರಾ ಅದನ್ನು ನೀವು ಅರ್ಥ ಮಾಡ್ಕೊಬೇಕು. ಇದನ್ನ ಸರ್ಕಾರ ನೀವು ಆದೇಶ ಕೊಟ್ಟಿದ್ದೀರಾ, ಆದರೂ ಇದು ನಡೀತಾ ಇದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ಸಚಿವರು ಇದ್ರ ಬಗ್ಗೆ ಗಮನ ಕೊಡಬೇಕು. ಒಂದು ತಂಡನ ಕಳಿಸಿ ಅವ್ರ ವಿರುದ್ಧ ನೀವು ಕ್ರಿಮಿನಲ್ ಕೇಸ್ ಹಾಕಿ ಇದು ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನದಲ್ಲಿ ಕನ್ನಡಿಗರಾದ್ರೆ ನಾವೇನು ಬೇಕಾದರೆ ನುಗ್ತೀವಿ, ಅವ್ರನ್ನ ಏನೇನು ತಪ್ಪು ಮಾಡ್ತಾ ಇದೆ ಅವ್ರನ್ನ ಬಯಲಿಗೆ ಹೇಳ್ತೀವಿ ಅನ್ನೋ ಕೇಳೋಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ಯಾರ್ಯಾರು ಬೇಕ್ರಿಗಳು ಮಾಡ್ತಾ ಇದ್ದೀರೋ ಅವ್ರಿಗೆ ಇದೊಂದು ಎಚ್ಚರಿಕೆ ಗಂಟೆ ಅಂತ ತಿಳ್ಕೊಳ್ಳಿ. ಸರ್ಕಾರದವ್ರು ಬಂದ ಅಂತಂದರೆ ಕೇಸ್ ಹಾಕಿ ಒಳಗಡೆ ಹಾಕ್ತಾರೆ. ಕನ್ನಡಿಗರು ನಾವು ಬಂದರೆ ನಿಮ್ಮನ್ನ ಅಲ್ಲೇ ನಿಮ್ಗೆ ಯಾವ ರೀತಿ ಪಾಠ ಕಳಿಸ್ತೀವಿ. ಏನಕ್ಕೆ ಅಂದರೆ ಇಂದಿನ ಪುಟ್ಟ ಮಕ್ಕಳೇ ನಾಳಿನ ದೇಶದ ಪ್ರಜೆಗಳಾಗೋದು. ಒಂದು IAS ಆಫೀಸರ್ ಆಗಿರ್ಬೋದು, MLA ಆಗಿರ್ಬೋದು, MP ಆಗ್ಬೋದು, ಡಾಕ್ಟ್ರೇ ಆಗಿರ್ಬೋದು, ಮತ್ತು ನಮ್ಮ ದೇಶಕ್ಕಾಯೋ ಯೋಧರು ಆಗ್ತಾರೆ. ಅಂಥವ್ರ ಬಾಳನ್ನ ನೀವು ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಸ್ಕರ ಕೆಮಿಕಲ್ ಹಾಕಿ ಹಾಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಬೇಕ್ರಿಯವ್ರಿಗೆ ಇದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ.